ಇದು ಭಾಳ ಮುಖ್ಯ. ಆ ಘಟನೆ ಹೇಳಬಾರ್ದು ಅಂತ ಗೊತ್ತಿಲ್ಲ, ಹೇಳಿಬಿಡ್ತೀನಿ ನಾನು. ನನಗೆ ಆದದ್ದು ಅದು ಯಾರ ಮುಂದೆ ಸಾಮಾನ್ಯವಾಗಿ ಹೇಳಲ್ಲ, ಹೇಳಿಬಿಡ್ತೀನಿ. ನಾನೊಂದು ಕಾಲೇಜ್ ಪ್ರಿನ್ಸಿಪಾಲ್ ಆಗಿದ್ದೆ ಭಾಳ ವರ್ಷ. ಅಡ್ಮಿಷನ್ ಭಾಳ ಪ್ರೆಷರ್ ಇರೋದು, ಸೀಟ್ ಸಿಕ್ಕೋದೇ ಸಾಧ್ಯ ಇಲ್ಲೋ ಪರಿಸ್ಥಿತಿ. ಬಂದವ್ರಿಗೆಲ್ಲ ಸಾರಿ ನೋ ಸೀಟ್ ಅಂದು ಸಾಕಾಗಿ ಹೋಗಿತ್ತು ನಾನು. ನಮ್ಮ ಸೆಕ್ರೆಟ್ರಿ ಎಲ್ಲ ಮಾಡ್ತಾಯಿದ್ರು. ಒಂದು ದಿವಸ ಅಂಥ ದಿವಸ ನಾನು ಆಫೀಸಲ್ಲಿದ್ದೀನಿ, ಸಾಯಂಕಾಲ 6 ಗಂಟೆಗೆ. ನನ್ನ ಸೆಕ್ರೆಟ್ರಿ ಮಾತಾಡೋದು ಕೇಳಿಸ್ತಾಯಿತ್ತು ಹೊರಗಡೆಗೆ. ನಮ್ಮಲ್ಲಿ ಯಾರಿಗೂ ಜೋರು ಮಾತಾಡೋಕ್ಕೆ ಹೇಳಲ್ಲ, ನಾನು ನಿಧಾನಕ್ಕೆ ಮಾತಾಡಬೇಕು, ಲೋ ವಾಯ್ಸಲ್ಲಿ ಮಾತಾಡಬೇಕು, ಎತ್ತರ ಧ್ವನಿಯಲ್ಲಿ ಮಾತಾಡಬಾರ್ದು. ಆಕೆ ಜೋರು ಹಾಕಿ ಹೋಗ್ಕೋತ ಹೋಗ್ಬೇಡಿ ಒಳಗೆ ಹೋಗ್ಬೇಡಿ, ಸರ್ ಮೀಟ್ ಮಾಡಲ್ಲ, ಅಡ್ಮಿಷನ್ ಇಲ್ಲ ನಿಮಗೆ, ಕೊಡ್ಬೇಡಿ, ದಯವಿಟ್ಟು ಹೋಗ್ಬೇಡಿ ಒಳಗಡೆ ಅಂತ ಹೇಳ್ತಾ ಇದ್ದಾಳೆ. ದಡ್ಡ ನನ್ನ ಬಾಗಲನ್ನು ನುಗ್ಗಿಸಿ ಇಬ್ಬರೊಳಗೆ ಬಂದರು, ಗಂಡ ಹೆಂಡತಿ ಒಳಗೆ ಬಂದರು. ನೀವು ಕಲ್ಪನೆ ಮಾಡ್ಕೊಳ್ಳಿ, ನಾನು ಇಲ್ಲಿದ್ದೀನಿ, ರೂಮ್ ಅಷ್ಟು ದೂರ, ಬಾಗಿಲು ಅಷ್ಟು ದೂರ ಇದೆ. ಈ ಆಟೋಮೆಟಿಕ್ ಕ್ಲೋಸಿಂಗ್ ಡೋರ್ ಇರುತ್ತಲ್ಲ, ಟಗ್ ಅಂತ ಹೋಗ್ಸಂಬಂದರು. ನಮ್ಮ ಸೆಕ್ರೆಟ್ರಿ ಓಡಿ ಬಂದು ಲೀಲಾ ಅಂತ, ಸರ್ ನೋಡಿ ಸರ್ ನಾನು ತಳ್ಕೊಂಬರ್ತಾರೆ ಒಳಗಡೆ, ಇವ್ರು ಹೇಗೆ ಹೇಳೋದು, ಇಲ್ಲಿ ಬಿಡಮ್ಮ ನೀವು ಹೋಗು, ನಾನು ಮಾತಾಡ್ತೀನಿ ಅವ್ರಿಗೆ, ಬನ್ನಿ ಕೂತ್ಕೊಳ್ಳಿ ಎಂದೆ. ಅಲ್ಲಿ ನಡ್ಕೊಂಬರ್ಬೇಕಲ್ಲ, 7-8 ಹೆಜ್ಜೆ ಇಡಬೇಕಲ್ಲ ಅವರು, ಕೂತ್ಕೊಳ್ಳಿ ಎಂದೆ. ಆ ಗಂಡ ಏನನ್ಬೇಕು, ಕೂತ್ಕೊಳ್ಳೋಕೆ ಬರಲಿಲ್ಲ ರೀ ಅಂದರು. ನಾನಂದೆ ಅಟ್ಲೀಸ್ಟ್ ಅಡ್ಮಿಷನ್ ಟೈಮಿಗೆ ಆದರೂ ಪ್ರಿನ್ಸಿಪಾಲ್ರ ಬಗ್ಗೆ ಯಾರು ಹೊರಟು ಮಾತಾಡಲ್ಲ, ಅಡ್ಮಿಷನ್ ಬೇಕಾಗಿದೆಯಲ್ಲ. ಇವರು ಬರಲಿಲ್ಲ ರೀ ಅಂತಂದರು. ನಾನಂದೆ ಬೇಡ ಬಿಡ್ರಪ್ಪ, ನೀವು ಕೂಡ್ತಿದ್ದು ನಾನು ನಿಂತ್ಕೋಬೇಕಾಗತ್ತೆ, ನನ್ನ ಮ್ಯಾನರ್ಶಿಪ್ ಬಂದವರೆಲ್ಲ ಕೂತ್ಕೋಬೇಕು ಅಂತಿದೆ. ನಾಟಕ ಸಾಕು ಮಾಡಿರಿ ಅಂದ್ಲಕ್ಕೆ ಹೆಣ್ಮಗಳು. ನಾಟಕ ಸಾಕು ಮಾಡಿರಿ ಅಂತ. ಏನು ನಾಟಕ ಅಂತ ಕೇಳಿದೆ. ನೋಡು ನಾಟಕ ಗೊತ್ತಿಲ್ಲ ಅಂತ ಇವ್ರಿಗೆಲ್ಲ ಅಂದ್ಕೊಂಬಂದರು. ಪಕ್ಕಾ ರಿಹರ್ಸಲ್ ಆಗಿತ್ತು ಅದು. ನನ್ನ ಕಣ್ಮು ಚಿತ್ರ ಬರಬೇಕು. ನನ್ನ ಟೇಬಲ್ ಇದೆ ಮುಂದೆ, 3 ಚೇರ್ ಇರ್ತಲ್ಲ, ವಿಸಿಟರ್ಸ್ ಚೇರ್ಸ್ ಅಂತ ಇರುತ್ತೆ, ಅದ್ರ ಹಿಂದೆ ಬಂದು ನಿಂತರು ಗಂಡ ಹೆಂಡತಿ, ಕೂತ್ಕೊಳ್ಳಿಲ್ಲ. ಅಂತೂ ನಮ್ಮ ಜೀವನ ಹಾಳು ಮಾಡಿದಿರಲ್ಲ, ಸಮಾಧಾನ ಆಯ್ತಿಲ್ಲೋ ಅಂದರು. ನೀವು ಯಾರು ಅಂತ ಕೇಳಿದೆ. ನೀವು ಯಾರು ಅಂತ ಗೊತ್ತಿಲ್ಲ, ಜೀವನ ಹೆಂಗೆ ಹಾಳು ಮಾಡೋದು ನಾನು, ನೋಡು ಗೊತ್ತಿಲ್ಲ ಅಂತೆ ನೋಡು ನಾಟಕ ಅಂದರು. ನಾನಂದು ನೋಡಿರ್ಬೇಕಪ್ಪ, ನಾನು ನಿಮ್ಮನ್ನು ಗೊತ್ತಿಲ್ಲ, ಸುಮಾರು ಜನ ಮೀಟ್ ಮಾಡ್ತೀವಿ, ಹೆಸರು ಗೊತ್ತಿರಲ್ಲ, ಏನು ಹೇಳಿ ಎಂದೆ. ನಾವಿಲ್ಲಿ ನಿಮ್ಮನ್ನು ಹೊಗಳಕ್ಕೆ ಬಂದಿಲ್ಲ ರೀ, ಶಾಪ ಕೊಡೋಕೆ ಬಂದಿದ್ದೀವಿ ಅಂದರು. ಹಿಂಗೆ ಕೈ ಚಾಚಿ ಬೆರಳು ಮಾಡಿ ನನ್ನ ಮುಖ ಕಡೆ ಕೈ ಮಾಡಿ ಆ ಹೆಂಗಸ ಹೇಳ್ತಾರೆ, ತಾಯಿ ಹೇಳ್ತಾರೆ, ನಿಮ್ಮಿಬ್ಬರು ಮಕ್ಕಳು ಸತ್ತು ಹೋಗಲಿ ಏನು ಶಾಪ ಕೊಡೋಕೆ ಬಂದಿದ್ದೀನಿ ಅಂದರು. ಅಂದರೆ ನನ್ನ ಬಗ್ಗೆ ಗೊತ್ತಿದೆ, ಅವ್ರು ನನಗೆ 2 ಮಕ್ಕಳಿದ್ದಾರೆ ಅಂತ ಗೊತ್ತಿದೆ. ಆಕೆ ಹೇಳಿದ್ದು ನೋಡಿ, ಒಂದು ಕ್ಷಣ ನನಗೇನಾಗಿರ್ಬೇಕು ಹೇಳಿ, ಕೋಪ ಬರುತ್ತಾ ಇಲ್ಲ? ಅವ್ರು ಯಾರೋ ಏನೋ ಬಂದು ನಿಮ್ಮಿಬ್ಬರು ಮಕ್ಕಳು ಸತ್ತು ಹೋಗಲಿ ಏನು ಶಾಪ ಕೊಡ್ತೀನಿ ಅನ್ಬೇಕಾದ್ರೆ ಕೋಪ ಬರಲ್ವ? ನನ್ನ ಕೈ ಬಜಾರ್ ಕಡೆ ಹೋಯ್ತು. ಬೆಲ್ ಮಾಡಿ ಅಟೆಂಡರ್ ಕಡೆ ಥ್ರೋ ದೀಸ್ ಫೆಲೋಸ್ ಔಟ್ ಅನ್ಬೇಕಂತ ಮಾಡಿದ್ದೆ. ಇವು ಸಣ್ಣ ಮಾಸ್ಟರ್ ನನ್ನ ತಲೆ ಕೂತಿದ್ದಾನೆ, ಬಿಡಲ್ಲ ನನ್ನ ಅವನು ಅವತ್ತಿಂದ ಕೂತಿದ್ದಾನಲ್ಲ ತಲೆಯಲ್ಲಿ. ಕೈ ಹಿಂದೆ ತೊಗೊಂಡೆ. ಆಯ್ತಲ್ಲ, ಶಾಪ ಕೊಟ್ಟದ್ದಾಯ್ತಲ್ಲ, ಕೂತ್ಕೊಳ್ಳಿ, ಏನಾಯಿತು ಅಂತ ಕೇಳಿದೆ. ಅಂತೂ ನನ್ನ ಮಗನಿಗೆ ಸೀಟ್ ಸಿಗಲಾರ್ದಂಗೆ ಮಾಡಿದ್ರಲ್ಲ ಅಂದರು. ನಂದೆ ರಾಂಗ್ ನಂಬರ್. ನಮ್ಮ ಕಾಲೇಜ್ ಹೆಣ್ಮಕ್ಳು ಕಾಲೇಜ್, ಹುಡುಗನಿಗೇನು ಕೆಲಸ ಅಲ್ಲಿ? ನಿಮ್ಮ ಮಗನಿಗೆ ಹೆಂಗೆ ಸೀಟ್ ಸಿಗ್ತದೆ ಇಲ್ಲಿ ಅಂದೆ. ಇಲ್ಲಲ್ಲ, ಸರ್ದಾರ್ ಪಟೇಲ್ ಸ್ಕೂಲಲ್ಲಿ ಕೊಡಲಿಲ್ಲ ಸೀಟ್ ನೀವು. ಸರ್ದಾರ್ ಪಟೇಲ್ ಹೈಸ್ಕೂಲ್ ಅಂತಿದೆ ರಾಜಾಜಿನಗರದಲ್ಲಿ, ಅದು ನಾನೇ ಚೇರ್ಮನ್ ಆಗಿದ್ದೆ. ಶುರು ಆದಾಗ 12 ವರ್ಷ ನಾನು ಚೇರ್ಮನ್ ಆಗಿದ್ದೆ, ಬೆಳೆಸಿದ್ದು ಅದನ್ನು ಅವಾಗ. ಅಲ್ಲಿ ಸೀಟ್ ಸಿಕ್ಕಿಲ್ಲ, 8th ಸ್ಟ್ಯಾಂಡರ್ಡ್ ಸೀಟ್ ಸಿಗೋ ಸಾಧ್ಯವೇ ಇರಲಿಲ್ಲ. ಅಲ್ಲಿ ಎಂಟ್ರೆನ್ಸ್ ಎಕ್ಸಾಮ್ ಮಾಡ್ತಿದ್ರು. ಅಂತೂ ಸೀಟ್ ಸಿಗಲಾರ್ದಂಗೆ ಮಾಡಿದ್ರಲ್ಲ ಅಂದರು. ನೋಡಿ, ನೀವು ಚಾರ್ಜ್ ಮಾಡಿದ್ದೀರಿ ನನ್ನ ಮೇಲೆ, ಒಂದು ಕೆಲಸ ಮಾಡೋಣ, ಇಲ್ಲೇ ಇರಿ ಕೂತ್ಕೊಳ್ಳಿ. ನಾನೇನು ನನ್ನ ಸೆಕ್ರೆಟ್ರಿ ಹೇಳಿದೆ, ಅಮ್ಮ ರಾಮನಾಥನ್ ಕನೆಕ್ಟ್ ಮಾಡು. ರಾಮನಾಥನ್ ಪ್ರಿನ್ಸಿಪಾಲ್ ಇದ್ದರು, ಕನೆಕ್ಟ್ ಮಾಡಿದರು. ನಾನು ಏನು ಮಾಡಿದೆ ಗೊತ್ತಾ, ಈಗ ಜಗತ್ತು ಹೇಗಿದೆ ಸ್ನೇಹಿತರೆ ಅಂದರೆ, ಈಗ ನೀವು ಒಳ್ಳೆಯವರಾಗಿರೋದು ಅಷ್ಟೇ ಅಲ್ಲ, ಒಳ್ಳೆಯವರಾಗಿದ್ದೀವಿ ಅಂತ ತೋರಿಸ್ಕೋಬೇಕಾಗತ್ತೆ, ಪರಿಸ್ಥಿತಿ ಹಾಗಿದೆ ಈಗ. ನಾನೇನು ಮಾಡಿದೆ, ಫೋನ್ ಎತ್ತಲಿಲ್ಲ, ಇಂಟರ್ಕಾಮ್ ಇದು ಮಾಡ್ತಾರೆ ಎಂತ, ಹಾಂ, ಫೋನ್ ಹಾಗೆ ಆನ್ ಮಾಡಿದೆ. ಕೇಳಿಸ್ತಾ, ಹೊರಗಡೆ ಕೇಳಿಸ್ತಾ ಇತ್ತು, ಅವ್ರು ಮಾತಾಡೋದು ಕೇಳಿಸ್ತಾ ಇತ್ತು. ನಾನು ಹೇಳಿದೆ, ಅಭಿನಂದನ್ ಈ ನಂಬರ್ ಬರ್ಕೊಳ್ಳಿ, ಎಂಟ್ರೆನ್ಸ್ ಎಕ್ಸಾಮ್ ನಂಬರ್ ಬರ್ಕೊಳ್ಳಿ, ಆ ಮಗುಗೆ 8th ಸ್ಟ್ಯಾಂಡರ್ಡ್ ಸೀಟ್ ಸಿಗ್ತಾ ಇಲ್ಲ ಹೇಳಿ ಅಂದೆ. ಸರ್ ನೋಡಿ ಆಮೇಲೆ ಫೋನ್ ಮಾಡಲ ಅಂದರು. ಬೇಡ ನಾನು ಹಿಡ್ಕೊಂಡಿರ್ತೀನಿ, ಒಂದು 5 ನಿಮಿಷ ಆಗುತ್ತೆ ಸರ್, ಆಗಲಿ ಪರವಾಗಿಲ್ಲ. ಅವ್ರು ಕೇಳಿಸ್ತಾ ಇತ್ತು ಮಾತಾಡಿದ್ದು. ಫೈಲ್ ತೊಗೊಂಬನ್ನಿ, ಚೇರ್ಮನ್ ಕೇಳ್ತಾ ಇದ್ದಾರೆ, ಅಡ್ಮಿಷನ್ ನಂಬರ್ ನೋಡಿ, ಇದನ್ನು ಎಲ್ಲ ಕೇಳೋದೆಲ್ಲ ಕೇಳಿಸ್ಬಿಟ್ಟು, ಇಲ್ಲ ಕೊಟ್ಟಿಲ್ಲ ಸರ್ ಸೀಟು ಅಂದರು. ಯಾಕೆ? ಇಲ್ಲ ಸರ್, ಎಂಟ್ರೆನ್ಸ್ ಎಕ್ಸಾಮಲ್ಲಿ ಅವನಿಗೆ ಸೈನ್ಸು ಗಣಿತ 2ರಲ್ಲೂ ಸಿಂಗಲ್ ಡಿಜಿಟ್ ಮಾರ್ಕ್ಸ್ ಬಂದಿದೆ, ಕೊಟ್ಟಿಲ್ಲ. ಮತ್ತು ಅವ್ನು ಕೊಡಬೇಡ ಅಂತ ಯಾರಾದರೂ ಹೇಳಿದ್ರಾ ಅಂತ ಕೇಳಿದೆ. ನಕ್ಬಿಟ್ರು. ಕೊಡಬೇಡ ಅಂತ ಯಾರು ಹೇಳ್ತಾರೆ ಸರ್? ಕೊಡುವಂಥ 100 ಜನ ಪ್ರಾಣ ತೆಗಿತಾರೆ, ಕೊಡಬೇಡ ಅಂತ ಯಾರು ಹೇಳ್ತಾರೆ? ರಾಮನಾಥನ್ ಸರಿಯಾಗಿ ಕೇಳಿಸ್ಕೊಳ್ಳಿ, ನಾನೇನಾದರೂ ಮಗುಗೆ ಅಡ್ಮಿಷನ್ ಕೊಡಬೇಡ ಅಂತ ಹೇಳಿದ್ನಾ ಅಂತ ಕೇಳಿದೆ. ಇಲ್ಲ ಸರ್, ಬಂದುಬಿಡಲ ನಾನು, ಬರಬೇಡ್ರಿ, ಥ್ಯಾಂಕ್ ಯು ವೆರಿ ಮಚ್, ಕ್ಲೋಸ್ ಮಾಡಿರಿ. ಹೇಳ್ರಿ, ನೀವು ಯಾರು ಹೇಳ್ರಿ, ಈಗ ನಿಮ್ಗೆ ಗೊತ್ತೇ ಇಲ್ಲ ನನಗೆ ಯಾರು ಅಂತ. ಆ ಹುಡುಗನಿಗೆ ಯಾಕೆ ಹೇಳಿ ನಾನು?
ಅವ್ರು ಮಾತಾಡಿಸಿ ಕಳಿಸಿದೆ. ನಾನು ಮಾಡಿದ್ದಲ್ಲ, ಈ ಸಲ ಏಡ್ತಿ ಕೊಡೋಕ್ಕಾಗಲ್ಲ, 9th ಬನ್ನಿ ನಾನು ಕೊಡ್ತೀನಿ ಸೀಟು ಅಂತ ಹೇಳಿದೆ. ವರ್ಷ ಬಂದ್ರವರು 9th ಅಡ್ಮಿಷನ್ ಮಾಡಿದೆ. ಹುಡುಗ ಅಲ್ಲಿಂದ 10th ಮಾಡಿ RV ಇಂಜಿನಿಯರಿಂಗ್ ಕಾಲೇಜ್ ಮಾಡಿ ಈಗ ಸ್ಯಾನ್ ಹೋಸದಲ್ಲಿ ವೆರಿ ಸೀನಿಯರ್ ಸಾಫ್ಟ್ವೇರ್ ಇಂಜಿನಿಯರ್. ಈಗ ಅವನು, ನಾನು ಮೇಘ ಹೋಗ್ತಾ ಇದ್ದೀನಿ, ಮೇಘ ಹೋದಾಗ ಮನೆಗೆ ಹೋಗಿ ಬರ್ತೀನಿ. ಆತ್ಮೀಯ ಸ್ನೇಹಿತರಾಗಿದ್ದಾರೆ ನನಗೀಗ ಅವರು ಇಬ್ಬರು ಗಂಡ ಹೆಂಡತಿ. ಒಂದೇ ಅದಕ್ಕೆ ಒಂದು ಆರ್ಟಿಕಲ್ ಬರೆದಿದ್ದೆ ನಾನು, ಡಿಫರೆನ್ಸ್ ಬಿಟ್ವೀನ್ ಎ ಫ್ರೆಂಡ್ ಆ್ಯಂಡ್ ಎನ್ ಎನಿಮಿ ಈಸ್ ಓನ್ಲಿ 1 ಸೆಕೆಂಡ್. ನಾನು ಬಜಾರ್ ಪ್ರೆಸ್ ಮಾಡಿ ಹೊರಗೆ ಹಾಕಿದರೆ ನನ್ನ ಜೀವನದಲ್ಲಿ ಯಾರೋ ಇಬ್ಬರು ದರಿದ್ರಲ್ಲಿ ಬಂದು ಬೈದು ಹೋದ್ರು ನನಗೆ ಅಂತ ಒಂದು ಅನ್ನಿಸ್ತಿತ್ತು. ಅವರಿಗೆ ಈ ಮನುಷ್ಯ ನಮ್ಮ ಜೀವನ ಹಾಳು ಮಾಡಿದ, ಮಕ್ಕಳಿಗೆ ಸೀಟ್ ಕೊಡಲಿಲ್ಲ ಅಂತ ಅವ್ರಿಗೆ ಇರ್ತಿತ್ತು. ಇಬ್ಬರದು ತಪ್ಪಿಲ್ಲ ಅಂತ ಗೊತ್ತಾಗೋದು ಹೇಗೆ? ಎಲ್ಲ ಆಯಿತು ಗೊತ್ತಾದು. ಆ ಮನುಷ್ಯನ ಅಕ್ಕ ನನ್ನಲ್ಲಿ ಕೆಲಸ ಮಾಡಿದ್ರಂತೆ 2-3 ವರ್ಷ ಹಿಂದೆ. ಒಳ್ಳೆ ಹೆಣ್ಮಗಳು, ಪಾಠ ಮಾಡೋಕ್ಕಾಗಲಿಲ್ಲ, ಬಿಟ್ಟು ಹೋಗಿದ್ದಾಳೆ. ನನ್ನ ಬಗ್ಗೆ ಸ್ವಲ್ಪ ಕೋಪ ಇರಬೇಕು, ಪ್ರಿನ್ಸಿಪಲ್ ಕಂಟಿನ್ಯೂ ಮಾಡಲಿಲ್ಲ ನನ್ನ ಅಂತ. ಈ ಹುಡುಗ ಪರೀಕ್ಷೆ ತೊಗೊಂಡಿದ್ದಾನಲ್ಲ, ಇವ್ರು ನೋಡೋಕೆ ಹೋಗಿದ್ದಾರೆ, ರಿಸಲ್ಟ್ ಹಾಕಿದ್ದಾರೆ, ನೋಡೋಕೆ ಹೋಗಿದ್ದಾರೆ. ಸಿಕ್ಕಿಲ್ಲ ಅಂತೇನು ಬೇಜಾರಾಗಿಲ್ಲ ಅವರಿಗೆ, ಸಿಕ್ಕಿರ್ಲಿಕ್ಕಿಲ್ಲ ಅಂತ. ಕೆಳಗೆ ನೋಡ್ತಾರೆ, ಚೇರ್ಮನ್ ನನ್ನ ಸಿಗ್ನೇಚರ್ ಇದೆ. ಇವನೇ ಖಳನಾಯಕ, ನನ್ನ ಮಗನೇ ಸಿಗಲಾರ್ದಂಗೆ ಮಾಡ್ದ, ಇವನೇ ತಾನೇ ಚೇರ್ಮನ್ ಈಗ ಅಂತ ಬಂದು ಬೈದು ಹೋದರು. ದಯವಿಟ್ಟು ಗಮನಿಸಿ, ನಮ್ಮೆಲ್ಲರ ಜೀವನದಲ್ಲಿ ಇಂಥ ಘಟನೆ ಒಂದೊಂದು ಆಗುತ್ತೆ. ಯಾವುದೋ ತಪ್ಪು ಕಲ್ಪನೆಯಿಂದ ಯಾರಿಗೂ ಆಗುತ್ತೆ. ಅದಕ್ಕೆ ಅವ್ನು ಸೆಲ್ ಮಾಸ್ಟರ್ ಚೆನ್ನಾಗಿ ಹೇಳ್ದ ನನಗಂದರೆ, ನೀನು ರಿಯಾಕ್ಟ್ ಮಾಡಿದ್ದಿದ್ರೆ, ಅವನು ಹೊರಗೆ ಕಳಿಸಿದ್ರೆ ನೀನು ಮಿಸರಬಲ್ ಆಗ್ತಿದ್ದಿ, ಅವರು ಮಿಸರಬಲ್ ಆಗ್ತಾಯಿದ್ರು. ಒಂಚೂರು ತಡ್ಕೊಂಡಿದ್ದಕ್ಕೆ ಏನಾಯ್ತು ನೋಡಿ. ವಾಟ್ ಈಸ್ ದ ಔಟ್ಕಮ್ ಆಫ್ ದ ಹೋಲ್ ಥಿಂಗ್? HERO. ಐದರ್ ಬಿಕಮ್ ಮಿಸರಬಲ್ ಆರ್ ದರ್ ಈಸ್ ಅಂಡರ್ಸ್ಟ್ಯಾಂಡಿಂಗ್. ತಿಳುವಳಿಕೆ ಆದರೂ ಬರುತ್ತೆ, ಆದ ದುಃಖದಲ್ಲಿರ್ತೀರಿ ನೀವು. ಯಾವಾಗ ನೀವು ರಿಯಾಕ್ಟ್ ಮಾಡಿದ್ದೀರೋ ಅವಾಗೆಲ್ಲ ಮಿಸರಬಲ್ ಆಗ್ತೀರಿ. ಯಾವಾಗ ರೆಸ್ಪಾಂಡ್ ಮಾಡಿದ್ದೀರೋ ದೆರ್ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಈ 4ರೊಳಗೆ HEROದೊಳಗೆ 2 ನಮ್ಮ ಕೈಯಲ್ಲಿದೆ, 2 ನಮ್ಮ ಕೈಯಲ್ಲಿ ಇಲ್ಲ. ನಮ್ಮ ಕೈಲಿ ಇಲ್ಲದೆ ಇರೋದೇನೋ ಹ್ಯಾಪನಿಂಗ್, ನಮ್ಮ ಕೈಲಿಲ್ಲ. ವಿತ್ ಯುವರ್ ಪರ್ಮಿಷನ್, ವಿದೌಟ್ ಯುವರ್ ಪರ್ಮಿಷನ್ ಯಾವುದೋ ಘಟನೆ ಆಗಿಬಿಡುತ್ತೆ ಅಲ್ವಾ? ಯಾವುದೋ ಘಟನೆ ಆಗಿಬಿಡುತ್ತೆ, ಅಪೇಕ್ಷೆ ಮಾಡಿದ್ದು ಆಗದೆ ಆಗಿಬಿಡುತ್ತೆ. ನಮ್ಮ ಕೈಯಲ್ಲಿ ಇಲ್ಲ ಅದು. 2ನೇದು ನಮ್ಮ ಕೈಯಲ್ಲಿದೆ, ಇವ್ಯಾಲ್ಯೂಯೇಷನ್. ಡೋಂಟ್ ಥಿಂಕ್ ಟು ಮಚ್ ಅಬೌಟ್ ಇಟ್. ನಾವು ಕೆಲವ್ರು ಮರೆಯೋದೇ ಇಲ್ಲ ರೀ, ನೆನೆಸ್ಕೊಂಡು ಕುದೀತಾ ಇರೋದು ಹಾಗೇನೆ. ಅದನ್ನು ಕಮ್ಮಿ ಮಾಡ್ಕೊಳ್ಳಿ. 3ನೇದು R, ಡೋಂಟ್ ರಿಯಾಕ್ಟ್. ಯಾವುದೇ ಏನೇ ಅಂದರೂ ತಕ್ಷಣ ಹೇಳೋಕೆ ಹೋಗಬೇಡಿ. ಏನಾದರೂ ಒಂದು 2 ನಿಮಿಷ ಬಿಡಿ, 2 ನಿಮಿಷ ಬಿಡಿ. ಯಾರೂ ನಿಮ್ಮ ತಲೆ ಗನ್ ಹಿಡ್ಕೊಂಡಿಲ್ಲ, ಕಮಾನ್ ಮಾತಾಡಿ ಈಗ ಅಂತ ಅಲ್ವಾ? ಒಂದು ಸ್ವಲ್ಪ ಉಸಿರು ಹಿಡ್ಕೊಳ್ಳಿ. ಅದಕ್ಕೆ ನಮ್ಮಲ್ಲಿ ಒಂದು ಬೆಸ್ಟ್ ಟೆಕ್ನಿಕ್ ಹೇಳ್ಕೊಡ್ತಾರೆ, ಬ್ರೀದಿಂಗ್ ಟೆಕ್ನಿಕ್. ಸಿಟ್ ಸ್ಟ್ರೇಟ್, ಟೇಕ್ 3 ಡೀಪ್ ಬ್ರೆತ್ಸ್. ಇದು ಭಾಳ ಪವರ್ಫುಲ್ ಟೆಕ್ನಿಕ್ ಇದು. ದೀರ್ಘ ಶ್ವಾಸ ತೊಗೋಬೇಕು 3 ಸಲ. ಆಮೇಲೆ ಕೈ ಹಿಂಗೆ ಇಟ್ಕೊಳ್ಳಿ, ಪ್ರೆಸ್ ಇಟ್ ಹಾರ್ಡ್. ನಿಮ್ಗೆ ಗೊತ್ತಿಲ್ಲದೆ ಆಗಿರುತ್ತೆ ಇದು. ನಿಮ್ಮ ಟೆನ್ಷನ್ ಆದಾಗಲೆಲ್ಲ ನೀವು ಮಾಡ್ತೀರಿ, ನೆನಪಿದೆಯಾ? ಬೆಳೆ ಮುರ್ಕೋತೀವಿ ಈಗೆಲ್ಲ, ಉಗುರು ಕಡಿಯೋದು, ಮೂಗಿನ ಮೇಲೆ ಬೆವರು ಬರುತ್ತೆ. ಟೆನ್ಷನ್ ಆದಾಗಲೆಲ್ಲ ಆಗೋದಿದು. ದೇಹಕ್ಕೆ ಗೊತ್ತಿದೆ ಅದು. ಅದಕ್ಕೆ ಹುಡುಗರಿಗೆ ತಕ್ಷಣ ಸ್ಟೇಜ್ ಮೇಲೆ ಕರೆದ ತಕ್ಷಣ ರೆಸ್ಪೆಕ್ಟೆಡ್ ಪ್ರಿನ್ಸಿಪಲ್ ಸರ್ ಹಿಂಗೆ ಮಾಡೋದು. ಅದನ್ನು ಕಲಿಸಿದ್ದಾರೆ ವಿಜ್ಞಾನ ಈಗ ನಮಗೆ. ಇದೆಯಲ್ಲ, ಜಾಯಿಂಟ್ಸ್ ಇದಾವಲ್ಲ ಇವು, ಇಲ್ಲೇ ಪ್ರೆಷರ್ ಪಾಯಿಂಟ್ಸು, ಟೆನ್ಷನ್ ಪಾಯಿಂಟ್ಸ್ ಇಲ್ಲೇನೆ. ಕೈ ಹಿಚ್ಕೊಳ್ಳೋದು ಅಂತಾರಲ್ಲ, ಆಗೋದು ಅದಕ್ಕೇನೆ. ದಯವಿಟ್ಟು ನೀವೇನು ಮಾಡಿ, ಹಾಗೇನೋ ಟೆನ್ಷನ್ ಬಂದಾಗ ಯಾವಾಗಾದರೂ, ಇವತ್ತಿಗೂ ಕೂಡ ದಯವಿಟ್ಟು ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಈಸ್ ಎ ಬ್ರಿಲಿಯಂಟ್ ಸ್ಪೀಕರ್. ಮಾತಾಡೋದು ನೋಡಿ ಹೇಗಿರ್ತಾರೆ ಮೊದಲು ನೋಡಿದ್ದೀರ, ಹೋಗಿ ಸ್ಟೇಜ್ ಮೇಲೆ ಹೆಂಗೆ ಕೈ ಇಟ್ಕೋತಾರೆ ಹಿಂಗೆ. ದೆನ್ ಈ ಸ್ಟಾರ್ಟ್ಸ್ ಟಾಕಿಂಗ್. ಎವ್ರಿ ಲೀಡರ್ ಈಸ್ ಟಾಟ್ ಟು ಡೂ ದೋ. ಕಲಿಸಿರ್ತಾರೆ ಅವ್ರಿಗೆ, ಹಿಂಗೆ ಇಟ್ಕೊಂಡು ಹಿಂಗೆ ಪ್ರೆಸ್ ಮಾಡಿ 2 ಸಲ ಮಾಡಿದಾಗ ಆಲ್ ಯುವರ್ ಟೆನ್ಷನ್ಸ್ ಆರ್ ಗಾನ್. 1 ಲಕ್ಷ ಜನ ಇದ್ದು ಆರಾಮಾಗಿ ಮಾತಾಡ್ಬೋದು ನೀವು. ಹಾಗೆ ಮಕ್ಕಳಿಗೆ ಕಲಿಸ್ಕೊಡಿ. ಪರೀಕ್ಷೆ ಹೊತ್ತೆ ಟೆನ್ಷನ್ ಆದಾಗ ಸಿಟ್ ಸ್ಟ್ರೈಟ್, ಟೇಕ್ ಡೀಪ್ ಬ್ರೆತ್ ಆ್ಯಂಡ್ ಪ್ರೆಸ್ ಯುವರ್ ಫಿಂಗರ್ಸ್ ಲೈಕ್ ದಿಸ್, ವಿಲ್ ಬಿ ಆಲ್ ರೈಟ್. ಈ ಥರದ್ದು ನಾವು ಮಾಡ್ಕೋಬೇಕು. ಒಂದು ಸಲ ನೀವು ರಿಯಾಕ್ಟ್ ಬಿಟ್ಟು ರೆಸ್ಪಾಂಡಿಗೆ ಹೋದ್ರಿ, ದೆರ್ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಸೊ ದೇರ್ ಫೋರ್ ಇನ್ ದ ಹೀರೋ, ಫಸ್ಟ್ ಆ್ಯಂಡ್ ಸೆಕೆಂಡ್ ಆ್ಯಂಡ್ ಥರ್ಡ್ ಆರ್ ಇನ್ ಅವರ್ ಹ್ಯಾಂಡ್ಸ್. ನಮ್ಮ ಕೈಯಲ್ಲಿದೆ. ಇವ್ಯಾಲ್ಯೂಯೇಷನ್ ಆ್ಯಂಡ್ ರಿಯಾಕ್ಷನ್ ನಮ್ಮ ಕೈಯಲ್ಲಿದೆ. ಮೊದಲಿಂದ ಎರಡಿಲ್ಲ. ಆದರೆ ಇಫ್ ಯು ರೆಸ್ಪಾಂಡ್, ದೆರ್ ಇಸ್ ಡೆಫಿನೆಟ್ಲಿ ಅಂಡರ್ಸ್ಟ್ಯಾಂಡಿಂಗ್. ದುಃಖ ಆಗಲ್ಲ. ಈ ಹೀರೋ ಔಟ್ ಆಫ್ ಹರ್ಟ್, ವೆನ್ ಎವರ್ ದೆರ್ ಇಸ್ ಅ ಹರ್ಟ್, ಯು ಶುಡ್ ಬಿಕಮ್ ಎ ಹೀರೋ ರಾದರ್ ದ್ಯಾನ್ ಬಿಕಮಿಂಗ್ ಎ ವಿಲನ್.